ಜೊತೆಗೆ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ರೆ ಏನು ಕೆಲಸದ ಜಾಗಗಳಲ್ಲಿ ಅಲ್ಲಿನ ಒಂದು ಸಿಸ್ಟಮು ಲ್ಯಾಪ್ಟಾಪ್ಗಳಲ್ಲಿ ನೀವೇನಾದ್ರೂ ನಿಮ್ಮ ವಾಟ್ಸಪ್ನ ಲಾಗಿನ್ ಮಾಡ್ತಾ ಇದ್ದೀರಾ, ಆ ಒಂದು ವಾಟ್ಸಪ್ ನೀವು ಲಾಗಿನ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಾಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಆ ಒಂದು ಐಡಿಯಾ ಇದೆಯಾ? ಈ ರೀತಿ ನೀವು ವಾಟ್ಸಪ್ನ ಲಾಗಿನ್ ಮಾಡಬಾರ್ದು ಸಂಸ್ಥೆಗಳಲ್ಲಿ, ಬೇರೆ ಸಿಸ್ಟಮ್ಗಳಲ್ಲಿ, ಬೇರೆ ಲ್ಯಾಪ್ಟಾಪ್ಗಳಲ್ಲಿ ಅಂತ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆ ಇದೀಗ ಸಲಹೆಯನ್ನ ಕೊಟ್ಟಿರುವಂತಹದ್ದು. ಹೌದಾ, ಹಾಗಾದ್ರೆ ನಾವು ವರ್ಕ್ ಮಾಡ್ಬೇಕಲ್ಲ, ನಾವೇನ್ ಮಾಡೋದು ಹಾಗಾದ್ರೆ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ನೀವು ಈ ರೀತಿ ಲಾಗಿನ್ ಮಾಡೋದ್ರಿಂದ ನಿಮ್ಮ ಖಾಸಗಿ ಅಂದ್ರೆ ಪ್ರೈವೇಟ್ ಮೆಸೇಜ್ಗಳಂತ ಏನ್ ಕರಿತೀರಲ್ಲ, ಆ ಪ್ರೈವೇಟ್ ಮೆಸೇಜಸ್ಗೆ ಯಾವುದೇ ಪ್ರೈವಸಿ ಇರುವುದಿಲ್ಲ. ಯಾಕೆ ಅಂತಂದ್ರೆ ನೀವು ಮಾಡುವಂತಹ ಒಂದು ಪ್ರೈವೇಟ್ ಮೆಸೇಜ್ಗಳಿರ್ಬೋದು, ಏನು ಚಾಟ್ಗಳಿರ್ಬೋದು, ಅಥವಾ ನಿಮ್ಮ ಒಂದು ಸಂಭಾಷಣೆ ಎಲ್ಲವೂ ಕೂಡ ಕಂಪ್ನಿಗೆ ಹೋಗಿ ತಲುಪುತ್ತೆ. ಕಂಪ್ನಿಯವರು ನೋಡಬಹುದಾದಂತಹ ಒಂದು ಅವಕಾಶ ಇರುವಂತಹದ್ದು, ಇಲ್ಲಿ ಒಂದು ಚಾನ್ಸಸ್ ಕೂಡ ಇರುವಂತಹದ್ದು. ಬಿಕಾಸ್ ಅವರಿಗೆ ಈಸಿಯಾಗಿ ಒಂದು ಆಕ್ಸೆಸ್ ಸಿಗತ್ತೆ ಅವರ ಒಂದು IP ಅಡ್ರೆಸ್ನಿಂದ. ಬಟ್ ಇನ್ನೊಂದು ಇಲ್ಲಿ ಮೇಜರ್ ಏನು ಗೊತ್ತಾ, ಮಾಲ್ವೇರ್ ಸಾಫ್ಟ್ವೇರ್ ಮಾನಿಟರಿಂಗ್ ಇಂದ ಏನು ಸ್ಕ್ರೀನ್ ಮಾನಿಟರಿಂಗ್ ಇಂದ ಕೂಡ ನಿಮ್ಮ ವಾಟ್ಸಪ್ ಚಾಟ್ಗಳನ್ನ ನೋಡಬಹುದಾಗಿದೆ ಕಂಪನಿಯವರು, ಅಥವಾ ಆ ಒಂದು ಸಿಸ್ಟಮ್ನ ಮಾಲೀಕರು ಯಾರಿರ್ತಾರೋ ಅವ್ರು ನೋಡಬಹುದಾಗಿದೆ. ಜೊತೆಗೆ ಇನ್ನೊಂದು ಬ್ರೌಸರ್ ಹೈಜಾಕ್ಸ್ ಒಂದು ಹ್ಯಾಕಿಂಗ್ ಅಂತ ಬರುತ್ತೆ, ಅದರಿಂದನೂ ಕೂಡ ನಿಮ್ಮ ಒಂದು ಮೆಸೇಜಸ್, ನಿಮ್ಮ ಒಂದು ಖಾಸಗಿ ಡೀಟೇಲ್ಸ್ನ ಎಲ್ಲವನ್ನು ಕೂಡ ಹ್ಯಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ತುಂಬಾನೇ ಡೇಂಜರ್. ನಿಮ್ಮ ಒಂದು ವಾಟ್ಸಪ್ನ ಲಾಗಿನ್ ಮಾಡೋದನ್ನ ತಡಿಬೇಕು ಅಂತ ಈಗ ಕೇಂದ್ರ ಸಚಿವಾಲಯ ಒಂದು ಮಾಹಿತಿಯನ್ನ ನೀಡಿರುವಂತಹದ್ದು, ಒಂದು ಸಲಹೆಯನ್ನ ನೀಡಿರುವಂತಹದ್ದು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ನಮ್ಮ ಕೆಲಸಕ್ಕೆ ಅಂತ ಅಂದಾಗ, ನೀವು ಏನ್ ಮಾಡ್ಬೋದು ಅಂದ್ರೆ ಬೇರೆ ಸಿಮ್ನ ತಗೊಳ್ಬೋದು. ಬೇರೆ ಸಿಮ್ನ ಓನ್ಲಿ ಪ್ರೊಫೆಷನಲ್ ಯೂಸ್ಗೆ ಅಂತ ಬಳಸ್ಬೋದು. ಅದರಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಬೇರೆ ಡೀಟೇಲ್ಸ್ ಇರ್ಬೋದು, ಅದನ್ನ ಅಟ್ಯಾಚ್ ಮಾಡೋದು ಬೇಡ. ಅಂತಹ ಒಂದು ನಂಬರ್ನಿಂದ ನೀವು ಇಲ್ಲಿ ವಾಟ್ಸಪ್ ಲಾಗಿನ್ ಮಾಡ್ಬೋದು. ಬಟ್ ಲಾಗಿನ್ ಮಾಡಿದ್ಮೇಲೆ ನೀವು ಇನ್ ಕೇಸ್ ಸಪೋಸ್ ನೀವು ಒಂದು ವಾಶ್ರೂಮ್ಗೆ ಹೋಗ್ಬೇಕು, ಇಲ್ಲ ನೀವೇನೋ ಎಮರ್ಜೆನ್ಸಿ ಇದೆ, ನೀವು ಆ ಕಡೆ ಈ ಕಡೆ ಹೋಗ್ಬೇಕಂದ್ರೂ ಕೂಡ ಸಿಸ್ಟಮ್ ಇಂದ ಯಾವುದೇ ಕಾರಣಕ್ಕೂ ನಿಮ್ಮ ವಾಟ್ಸಪ್ನ ಲಾಗೌಟ್ ಮಾಡದೆ ಹೋಗಲೇಬಾರದು. ಇನ್ ಕೇಸ್ ನಿಮಗೆ ಆ ಕ್ಷಣಕ್ಕೆ ಲಾಗೌಟ್ ಮಾಡ್ಲಿಕ್ಕೆ ಆಗಲಿಲ್ಲ, ನಿಮ್ಮ ಮೊಬೈಲಲ್ಲಿ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಆಗಾಗ ನೀವು ಸರ್ಚ್ ಮಾಡ್ತಾ ಇರಿ. ನಿಮ್ಮ ಮೊಬೈಲಲ್ಲಿ ಏನಾದರೂ ನನ್ನ ವಾಟ್ಸಪ್ ಎಲ್ಲಾದರೂ ಲಾಗಿನ್ ಆಗಿದೆಯಾ, ಇದನ್ನ ಏನು ಮಾಡಬೇಕು ಅಂತ ಅದನ್ನು ಲಾಗೌಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಇಲ್ಲ ಅಂತಲೇ ನಿಮಗೆ ನಿಮ್ಮ ಒಂದು ಪ್ರೈವೇಟ್ ಮೆಸೇಜಸ್, ನಿಮ್ಮ ಒಂದು ಪ್ರೈವೇಟ್ ಡೀಟೇಲ್ಸು ಅದು ಎಲ್ಲರಿಗೂ ಕೂಡ ಜಗಜ್ಜಾಹೀರಾಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಈಗ ಇರುವಂತಹ ಏನು ಟೆಕ್ನಾಲಜಿಕಲ್ ವರ್ಲ್ಡ್ ಏನಂತ ಕರಿತೀವಿ, ಇಲ್ಲಿ ಈ ರೀತಿಯಾದಂತಹ ಹ್ಯಾಕಿಂಗ್ಗೆ ತುಂಬ ಚಾನ್ಸಸ್ ಇರುತ್ತೆ. ಯಾವ್ಯಾವ ರೀತಿಲಿ ಹ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ಲಸ್ ಇನ್ನೊಂದು, ನೀವು ಈ ರೀತಿ ವಾಟ್ಸಪ್ನ ಈ ಥರ ಲಾಗಿನ್ ಮಾಡಿ ಬಿಡೋದ್ರಿಂದ ಬೇರೆ ಒಂದು ಏನು ಸ್ಕ್ಯಾಮ್ ಲಿಂಕ್ಸ್ ಇರ್ಬೋದು, ಅಥವಾ ಫ್ರಾಡ್ ಲಿಂಕ್ಸ್ ಅಂತ ಏನು ಕರಿತೀವಿ, ಫಾರ್ವರ್ಡ್ ಮೆಸೇಜಸ್ ಇರ್ಬೋದು, ಇವೆಲ್ಲವೂ ಕೂಡ ಬಂದು ನಿಮಗೆ ಒಂದು ಸ್ಕ್ಯಾಮ್ನ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಆದಷ್ಟು ನಿಮ್ಮ ವಾಟ್ಸಪ್ನ ಲಾಗೌಟ್ ಮಾಡೋದು ತುಂಬ ಒಳ್ಳೆಯದು. ಪ್ಲಸ್ ಇನ್ನೊಂದು ಏನು ಗೊತ್ತಾ, ಜೂನ್ನಲ್ಲಿ 16,000 ಒಂದು ಈ ರೀತಿಯಾದಂತಹ ಫಾರ್ವರ್ಡ್ ಮೆಸೇಜಸ್ ಸ್ಕ್ಯಾಮ್ ಏನು ಮಾಡ್ತಾರೆ ಅಂಥವ್ರ ವಾಟ್ಸಪ್ನ ಡಿಲೀಟ್ ಮಾಡಬೇಕು ಅಂತ ರಿಪೋರ್ಟ್ ಬಂದಿರುತ್ತೆ. ಈಗ ಅಂಥವ್ರ ಖಾತೆಗಳನ್ನು 16,069 ಅಂದರೆ ಜೂನ್ನಲ್ಲಿ ರಿಪೋರ್ಟ್ ಬಂದಿರೋ ಖಾತೆಗಳನ್ನ 16,069 ಖಾತೆಗಳನ್ನು ಈಗ ಏನು ರಿಪೋರ್ಟ್ ಮಾಡಿದಂತಹ ಖಾತೆಗಳನ್ನು ತೆಗೆದುಹಾಕಲಾಗಿದೆ, ಅವರ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಜೊತೆಗೆ ವಾಟ್ಸಪ್ನಿಂದ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಏನಾಗಿದೆ ಅಂತಂದರೆ 98 ಲಕ್ಷ ಆಲ್ ಓವರ್ ದ ವರ್ಲ್ಡ್ 98 ಲಕ್ಷ ಈ ರೀತಿಯಾದಂತಹ ವಾಟ್ಸಪ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡದೇ ಇರೋದು ವಾಟ್ಸಪ್ ಡಿಲೀಟ್ ಆಗಿರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.